ಲೋಹಿತ್ ಕುಮಾರ್ ಇದ್ದಾರೆ, ಆಮ್ ಆದ್ಮಿ ವಕ್ತಾರರು ಮತ್ತು ಲಾಯರ್. ಸರ್, ನೀವು ಇದನ್ನ ಯಾವ ರೀತಿಯಲ್ಲಿ ನೋಡ್ತೀರಿ? ರಾಜಕೀಯ ಪಕ್ಷಗಳ ಹೋರಾಟಗಳು ಒಂದು ಕಡೆ ಆದ್ರೆ ಕಾನೂನಾತ್ಮಕವಾಗಿ ಇಂಥ ಸಂದರ್ಭಗಳು ಬಂದಾಗ ಹೈ ಪ್ರೊಫೈಲ್ ಕೇಸ್ಗಳಾದಾಗ ಏನಾಗುತ್ತೆ ಅಂತ. ಸರ್, ಹೈ ಪ್ರೊಫೈಲ್ ಅಥವಾ ಲೋ ಪ್ರೊಫೈಲ್ ಅನ್ನೋದು ಕಾನೂನಾತ್ಮಕದಲ್ಲಿ ಎಲ್ಲೂ ಇಲ್ಲ. ಎಲ್ಲವೂ ಕೂಡ ಕೇಸೆ. ಎಲ್ಲ ಒಂದು ಸಾವುಗೂ ಕೂಡ ಅದೇ ಆದ ಪ್ರಾಮುಖ್ಯತೆ ಇರ್ತವೆ. ಇಲ್ಲಿ ಅಬಿಟ್ಮೆಂಟ್ ಆಫ್ ಸೂಸೈಡ್ ಅಂತ ಹೇಳಿದಾಗ ನೀವು ರಾಜಕೀಯವಾಗಿ ತಗೊಂಡಾಗ ಈ ಪ್ರಕರಣದಲ್ಲಿ ಖಂಡಿತವಾಗ್ಲೂ ಪೊಲೀಸರು ಬಿಜೆಪಿಯವರ ಕಡೆಯವರಾಗಿರ್ಲಿ ಕಾಂಗ್ರೆಸ್ ಕಡೆಯವರಾಗಿರ್ಲಿ, ಒನ್ಸ್ ಇಟ್ ಈಸ್ ನಾಟ್ ಕನ್ಫರ್ಮ್ ದಿ ನೇಮ್ ಇನ್ ದ ಡೆತ್ ನೋಟ್, ದೇ ಕೆನಾಟ್ ಇನ್ಸ್ಟಿಗೇಟ್ ಎನಿ ಇನ್ವೆಸ್ಟಿಗೇಷನ್. ಈಗ ಯಾವುದೋ ಒಂದು ಥರ್ಡ್ ಪಾರ್ಟಿಯ ನಾನು ಒಬ್ಬ ಸಹಚರ ಅಂತ ಹೇಳಿ ನಾನು ಮಾಡಿದಾಗ ಕೊಲೆ ಪ್ರಕರಣದಲ್ಲಿ ಆತ ನನಗೆ ಸುಪಾರಿ ಕೊಡಿದ್ರೆ ಅಂದಾಗ ಓಕೆ, ಯು ಕ್ಯಾನ್ ಟ್ರೇಸ್ ದೆಮ್, ಆತನ ಅರೆಸ್ಟ್ ಮಾಡಬಹುದು. ದರ್ ಇಸ್ ಅ ಡಿಫರೆನ್ಸ್ ಆಫ್ 302 and 306. ಅಬಿಟ್ಮೆಂಟ್ ಇರಬೇಕು ಅಂಡ್ ಇಟ್ ಶುಡ್ ಬಿ ಇಂಟೆನ್ಷನ್. ಅದೇ ಸೆಕ್ಷನ್ ಅಲ್ಲಿ ಹೇಳ್ತಾರೆ, ಇಂಟೆನ್ಷನ್ ಇದ್ದಂಗೆ ನಾನು ಜೋರಾಗಿ ಮಾತಾಡಿ ಆತ ಸೂಸೈಡ್ ಮಾಡ್ಕೊಂಡ್ರು ಕೂಡ ಅದಕ್ಕೆ 306 ಅಪ್ಲೈ ಆಗಲ್ವಂತೆ. ಸೊ ದಿಸ್ ಇಸ್ ಅ ಬ್ಯೂಟಿ ಆಫ್ ದಿ 306. ಓಕೆ, ಇದು ಲಾ. ರಾಜಕೀಯವಾಗಿ ನೀವು ಯಾವ್ದು ಬೇಕಾದ್ರೂ ಯಾವ ಸೆಕ್ಷನ್ ಬೇಕು ರಾಜಕೀಯವಾಗಿ ಎತ್ಕೊಳಕ್ ಹೋಗ್ಬೋದು, ನೀವು ಇದು ಮಾಡ್ಬೋದು. ಆಕ್ಚುಯಲ್ ಆಗಿ ನಾನು ನೋಡ್ತಿರೋದಂಥದ್ದು ಇವತ್ತು ಮನೆಗೆ ಮುತ್ತಿಗೆ ಅನ್ನೋದು ಕೂಡ ಕಾನೂನು ಬಾಹಿರ ಅಲ್ವಾ? ನಾನು ಹೇಳ್ತಿರೋದು ಮನೆಗೆ ಮುತ್ತಿಗೆ ಅನ್ನೋದು ಕೂಡ ಕಾನೂನು ಬಾಹಿರ. ಆಯ್ತು, ನೀವು ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೇಳ್ತೀರಿ, ಖಂಡಿತವೂ ಕೇಳಿ. ಕೆಂಪಯ್ಯ ಅಂತ ಒಬ್ಬ ಕಾಂಟ್ರಾಕ್ಟರ್ ಇರ್ತಾರೆ ಸರ್, ಅವರು ತಿರೋಗ್ತಾರೆ. ಬಿಜೆಪಿಯವ್ರ ವಿರುದ್ಧ ಅಷ್ಟು ಹೋರಾಟ ಮಾಡ್ತಾರೆ. ಅವತ್ತು ಬಿಜೆಪಿಯವ್ರು ತಾವೆಲ್ಲ ಹೋಗಿದ್ರಿ? ಹೋಗ್ಲಿ, ಕಾಂಟ್ರಾಕ್ಟರ್ಸ್ ಏನಾದ್ರು ಒಂದು ಬಿಲ್ ಮಾಡಿದಿರಾ? ಕಾಂಟ್ರಾಕ್ಟರ್ ಲೈಫ್ ಬಿಲ್ ಅಂತ ಏನಾದ್ರು ಒಬ್ಬ ಕಾಂಟ್ರಾಕ್ಟರ್ ಎಲ್ಲಾ ಪಕ್ಷಕ್ಕೂ ಕೂಡ ದುಡ್ಡನ್ನ ಸಪ್ಲೈ ಮಾಡುವಂತಾನೆ ಆಗಿರ್ತಾನೆ. ಇವತ್ತು ನಮ್ಮ ನಾಗರಾಜ್ ಯಾದವ್ ಅವರು ಫೋಟೋ ತೋರಿಸಿದ್ದಾರೆ, ಅವತ್ತು ಬಿಜೆಪಿಯಲ್ಲಿ ಅವನು ಇದ್ದ, ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಆದ್ರೆ 8 ಜನ ಡೆತ್ ನೋಟ್ ಅಲ್ಲಿ ಹೆಸರಿದೆ, 8 ಜನ ಹೆಸರಿದೆ. ಅದರಲ್ಲಿ 3 ಜನ ಬಿಟ್ಬಿಡಿ, ಕೊನೆಯವರು ದೇ ಆರ್ ಡಿಸ್ಚಾರ್ಜಿಂಗ್ ದೇರ್ ಗವರ್ಮೆಂಟ್ ವರ್ಕ್, ಅವರೆಲ್ಲ ಅಧಿಕಾರಿಗಳು. ಅದು ಬಿಟ್ಟು ಮೇಲ್ಗಡೆ 5 ಯಾರಿದ್ದಾರೆ? ಅವರೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಪಾರ್ಟಿಯಲ್ಲಿ ಇರುವಂತ ಏನೋ ಒಬ್ಬ ಅಭ್ಯರ್ಥಿಗಳು ಆಗಿರ್ತಾರೋ ಅಥವಾ ಕಾರ್ಯಕರ್ತರು ಆಗಿರ್ತಾರೆ. ಸೊ ಹಾಗಾಗಿ ದೇರ್ ಈಸ್ ಸಮ್ ಇಂಟೆನ್ಷನ್, ಏನೋ ಒಂದು ಇಂಟೆನ್ಷನ್ ಇದೆ ಇಲ್ಲಿ, ಕೋರ್ಷನ್ ಇದೆ. ಕಾಂಗ್ರೆಸ್ಸಿನ ಕಡೆಯವರೇ ಇವ್ರನ್ನ ಪರಿಚಯ ಮಾಡಿಸಿದ್ದಾರೆ ಅನ್ನೋ ಒಂದು ಮಾತಿನಲ್ಲಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಬೇಕಾಗಿತ್ತು. ಇಷ್ಟರಲ್ಲಿ ರೈಲ್ವೆ ಪೊಲೀಸರು ಏನ್ ಮಾಡ್ಬೋದು ಸರ್? ಇವಾಗ ರೈಲ್ವೆ ಪೊಲೀಸರು ಯಾವಾಗ ಬರ್ತಾರೆ? ರೈಲ್ವೆ ಟ್ರೈನಲ್ಲಿ ಹೋಗ್ತಾ ಇರ್ತಾನೆ, ಬಿದ್ದೋಗ್ತಾನೆ, ಆಗ ಇನ್ಶೂರೆನ್ಸ್ ಕೊಡಕ್ ಹೋದ್ರೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡ್ತಾರೆ. ಆ ರೀತಿಯಾದ ಪ್ರಕರಣ 9 ದಿನ ಮಾಡಂಗ ಸೂಸೈಡ್ ಮಾಡ್ಬೇಕಾದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡಕ್ ಆಗ್ತಾರ? ಬಟ್ ವೇರ್ ಇಸ್ ದಿಲ್ಲ. ಅದಕ್ಕಿಂತ ಮುಂಚೆ ಸಚಿನ್ ಅವರ ಸೂಸೈಡ್ಗಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಅವ್ರ ತಂಗಿ ಹೋಗಿ ಸೂರ್ಯಕ್ಕ ಅವರು ಒಂದು ಕಂಪ್ಲೇಂಟ್ ನ ಕೊಡ್ತಾರೆ. ನನ್ನ ತಮ್ಮ ಈ ತರ ಟ್ವಿಟರ್ ಅಲ್ಲಿ ಈ ತರ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ, ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳಿ. ಆಗ ಪೊಲೀಸರು ಅವರ ಡಿಸ್ಚಾರ್ಜ್ ಮಾಡಲ್ಲ ಡ್ಯೂಟಿನ. ಇಫ್ ಅವ್ರು ಡಿಸ್ಚಾರ್ಜ್ ಮಾಡಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಅದೆಲ್ಲ ಬದುಕಿದ್ದೇನೋ. ಸೊ ಇದಕ್ಕೆ ಸರ್ಕಾರ ಹೊಣೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನೀವು ಏನ್ ಮಾಡ್ಬೇಕು ಅಂತ ಮಾಡ್ತಿಲ್ಲ. ಎಲ್ಲೋ ಕೂತ್ಕೊಂಡೆ ಈ ಸ್ಟೇಷನ್ ಬರಲ್ಲ, ಆ ಸ್ಟೇಷನ್ ಬರಲ್ಲ, ಈ ಸ್ಟೇಷನ್ ಅಂತ 1 hour ಓಡಾಡಿಸಿದ್ರ. ಆ 1 hour ಅಲ್ಲಿ ಆತನ ಮೊಬೈಲ್ ನ ಟ್ರೇಸ್ ಔಟ್ ಮಾಡಿದ್ರೆ ಅವ್ನು ಯಾಕೆ ಕಂಬಿ ಮೇಲೆ ನಿಂತಿದ್ದಾನೆ ಅಂತ ಗೊತ್ತಾಗಬಹುದಾಗಿತ್ತು. ನಿಯರೆಸ್ಟ್ ವಾಕಿ ಯಾರೋ ಒಂದು ಹೇಳಿ ಅವ್ರನ್ನ ಕರ್ಕೊಂಡ್ಬಂದು ನೀವು ಬಚಾವ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಇದು ಸರ್ಕಾರ ಮಾಡಬೇಕು ಸರ್. ಕುತ್ಕೊಂಡು ಕಿತ್ತಾಡ್ತಿದ್ರೆ ಜನ ಇದು ನೋಡ್ಬೇಕಾ? ರಾಜಕೀಯ ತರಬೇಡಿ, ರಾಜಕೀಯನ ಸಾವಲ್ಲಿ ತರಬೇಡಿ. ಪರಮೇಶ್ವರ್ ಅವ್ರ ಮೇಲೂ ಕೂಡ ಯೂನಿವರ್ಸಿಟಿಯಲ್ಲಿ ಹ್ಯಾಂಗ್ ಮಾಡ್ಕೊಂತಾರೆ. ನಾನು ಅದೇ ಕೇಳಿದೆ ಸರ್. ಈಗ ನಾನು ಸಚಿನ್ ಪಂಚಾಳ್ ಬಗ್ಗೆ ಮಾತಾಡ್ತಿರೋದು. ನನಗೆ ಪ್ರಿಯಾಂಕರ್ಗೆ ಮುಖ್ಯ ಅಲ್ಲ ಸರ್, ಬಿಜೆಪಿ ಮುಖ್ಯ ಅಲ್ಲ. ಸಚಿನ್ ಪಂಚಾಳ್ ಈ ತರ ಓಡಾಡಿದ್ನಲ್ವಾ, ಅವನ ಏನು ಸಹೋದರ ಆ ತರ ಓಡಾಡಿದ್ರಲ್ವಾ, ಸಹಾಯ ಮಾಡಿ ಅನ್ನೋ ರೀತಿಯಲ್ಲಿ 1 ಗಂಟೆ ಅವರನ್ನ ಸುತ್ತಾಡಿಸಿದ್ರಲ್ವಾ, ಅದುವೇ ಒಬ್ಬ ಎಂಪಿನೋ ಆಗೋದು ಬೇಡ, ಯಾರಿಗೂ ಕೂಡ ಎಂಪಿನೋ ಮಿನಿಸ್ಟ್ರೋ ಮತ್ತೊಬ್ಬರು ಸಂಬಂಧಿಕರೋ ಮತ್ತೊಂದು ಆಗಿದ್ದಿದ್ರೆ ಹೆಂಗ್ ಪೊಲೀಸರು ಓಡಾಡ್ತಾ ಇದ್ರು? ಆ ಪೊಲೀಸರು ಯಾರ ಅಧೀನದಲ್ಲಿರ್ತಾರೆ? ಸರ್ಕಾರದ ಅಧೀನದಲ್ಲಿ. ಪೊಲೀಸ್ ಕಾನೂನು ವ್ಯವಸ್ಥೆಗಳು ಒಬ್ಬ ಬಡವನಿಗೆ ಅಥವಾ ಯಾರಿಗೇ ಒಬ್ಬನಿಗೆ ಸಾಮಾನ್ಯ ವ್ಯಕ್ತಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಒಂದ್ ನಿಮಿಷ, ಮಾಡಿಲ್ಲ ಅಂದ್ರೆ ಅವನ ಕತ್ತಿ ಬಿಸಾಕ್ಬೇಕಲ್ವಾ? ಯಾಕೆ ಮಾಡ್ತಿಲ್ಲ? ಬಹಳ ಇಂಪಾರ್ಟೆಂಟ್ ಮಾಡಿ ಇಬ್ರು ರೇಸ್ ಮಾಡಿದ್ದೀರಾ. ಒಂದ್ ವೇಳೆ ಪೊಲೀಸರ ವೈಫಲ್ಯ ಇದ್ರೆ ಅವ್ರ ಮೇಲೆ ಕ್ರಮ ಆಗ್ತದೆ. ಯಾವಾಗ ಸರ್? ಈಗ ಒಂದು ವೇಳೆ ಓಕೆ, ಇವರೊಂದು ಹೇಳಿದ್ರು ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಬೇಕು. ಪೊಲೀಸರ ವಿರುದ್ಧ ಕ್ರಮ ಕೈಗೊಂಡ್ರೆ ಹೆಂಗಿರ್ಬೇಕು ಅಂದ್ರೆ ಮತ್ತೊಬ್ಬ ಪೊಲೀಸರಿಗೆ ಭಯ ಶುರು ಆಗಬೇಕು. ನಾನು ನೆಕ್ಸ್ಟ್ FIR ಹಾಕದೆ ಕೆಲಸ ಮಾಡಿಲ್ಲ ಅಂತಂದ್ರೆ ನನ್ನ ಕೆಲಸ ಹೋಗುತ್ತೆ ಅಂತೇಳಿ 10-20 ದಿವಸ ಅವನು ಆರಾಮಾಗಿ ಅಲ್ಲಿಗೆ ಬೇಕಿದ್ರು ವ್ಯವಸ್ಥೆ. ರಾಜು ಕಪನೂರ್ ಅವನ ತಮ್ಮ ಬಿಡುಗಡೆ ಮಾಡ್ತಾನೆ ನೋಡಿ, 50-60 ಲಕ್ಷ ನಾವು ಕೊಟ್ಟಿದ್ದೀವಿ, ಅವನಿಗೆಲ್ಲ ಅಷ್ಟು ಟೈಮ್ ಯಾಕೆ ಕೊಟ್ರು? ಅದೆಲ್ಲ ಕೋರ್ಟ್ ಅಲ್ಲಿ ಕೊಡಬೇಕಾಗಿತ್ತು. ಮಾಧ್ಯಮದ ಮುಂದೆ ಅವರ ಹಣಕಾಸಿನ 2 ವರ್ಷಗಳಿದೆ. ಒಂದು ರಾಜುದು ಸ್ಟೇಟ್ಮೆಂಟ್ ಇದೆ, ಇನ್ನೊಂದು ಸಚಿನ್ ಸ್ಟೇಟ್ಮೆಂಟ್ ಇರೋದ್ರಿಂದ 2 ತನಿಖೆ ಆಗಲಿ, ಪಾರದರ್ಶಕವಾಗಲಿ ಅಂತ ಕೋರ್ಟ್ ಅಲ್ಲ ತನಿಖಾಧಿಕಾರಿ ಮುಂದೆ ಹೇಳಿ. ಇವಾಗ ಈ ರೀತಿ ತನಿಖೆ ಆಗ್ಬೇಕು, ಅವ್ರ ಮೇಲೆ ವೈಫಲ್ಯ ಇದೆ, ನಾನು ಕ್ರಮ ತಗೋತೀನಿ ಅಂತ ಹೇಳುವಂತದ್ದು, ಈ ಮನವರಿಕೆಯನ್ನ ವಿಧಾನಸೌಧದಲ್ಲಿ ಮಾಡ್ಬೇಕಾ ಅಥವಾ ಆರ್ಥಿಕದಲ್ಲಿ ಮಾಡ್ಬೇಕಾ? ನೀವು ನಾವ್ ಹೇಳ್ಕೊಡ್ಬೇಕಾ ನಿಮಗೆ?
ಇದನ್ನ ನೀವು ಮಾಡ್ಬೇಕಾಗಿತ್ತು, ಮಾಡ್ತಾ ತೋರಿಸಬೇಕಾಗಿತ್ತು. We have instructed ನೋಡಿ, ಇದು ಪೊಲೀಸರ ನಿರ್ಲಕ್ಷ್ಯ ಇದೆ. ವಕೀಲರಿಗೆ ನಾನು ಹೇಳ್ತೀನಿ ಸರ್, ನಾನು ನಾಗರಾಜ್ ಅವರ ಮೇಲೆ ಗೌರವ ಇದೆ. ನಾನು ರಾಜೀನಾಮೆಯನ್ನ ಕಾನೂನಾತ್ಮಕವಾಗಿ ಕೇಳಕ್ ಆಗಲ್ಲ ಅಂತಾನೆ ಹೇಳ್ತಾ ಇದ್ದೀನಿ. ಆದರೆ ನೀವು ರಾಜಕೀಯದಲ್ಲಿ ಕಾನೂನು ಬೇರೆ, ಆ ಅಂಗ ಬೇರೆ, ಕಾರ್ಯಾಂಗ ಬೇರೆ, ನ್ಯಾಯಾಂಗ ಬೇರೆ, ಎಲ್ಲ ರಂಗ ಬೇರೆ. ನಿಮ್ಮ ಯಾವ ಅಂಗ ಇದೆಯೋ ಅದನ್ನ ನೀವು ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲ. ಯು ಆರ್ ಅನ್ಫಿಟ್ ಟು ಬಿ ಪೊಲೀಸ್ ಅಧಿಕಾರಿ ಒಳಗಡೆ ಬರ್ತಾರೆ, ಒಬ್ಬ ಕಾನೂನು ಒಳಗಡೆ ಬರ್ತಾರೆ, ಬಂದಾಗ ಅವರು ಮಜಿಸ್ಟ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ ಅಂತ ಒಂದು ಭಯ ಇದ್ರೆ ಪೊಲೀಸ್ ಕೆಲಸ ಮಾಡ್ತಾನೆ. ನೀವು ಮಾಡ್ತಿರೋದು ವೈಫಲ್ಯ, ಇದು ವೈಫಲ್ಯವಾಗಿದೆ. ಒಪ್ಕೊಳ್ಳಿ, ನೀವು ಏನೇ ಮಾಡಿದ್ರು ನೀವು ಒಪ್ಕೊಳ್ಬೇಕಾಗುತ್ತೆ. ಮಿನಿಸ್ಟರ್ ಮಾಡಿ ಬಂದು ಮನೆಯಲ್ಲಿ ಕಂಪ್ಲೇಂಟ್ ಕೊಡಲ್ಲ, ಕಂಪ್ಲೇಂಟ್ ಕೊಟ್ಟಿರ್ಬೋದು, ಅಧಿಕಾರಿ ಕೆಲಸ ಮಾಡಬೇಕಾಯ್ತು. ಯು ಕಾಂಟ್ ಬ್ಲೇಮ್ ದಿ ನರಸಿಂಹಮೂರ್ತಿ ಅವರೇ, ಈಗ ಇದರ ನಂತರ ಪ್ರಿಯಾಂಕರಿಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿಬಿಟ್ಟು ಅವರ ಮುಂದೆ ಸ್ಪರ್ಧೆ ಮಾಡಿದಂಥ ಮಣಿಕಾಂತ್ ರಾಥೋಡ್ ತಮ್ಮ ಫ್ಯಾಮಿಲಿಗೆ ಹೇಳಿದಂತಹ ಒಂದು ಆಡಿಯೋನ ರಿಲೀಸ್ ಮಾಡ್ತಾರೆ. ನನಗನ್ಸಿದ್ದೇನಪ್ಪ ಅಂತಂದರೆ, ವಾಟ್ ಇಟ್ ಮೀನ್ಸ್, ನೀವು ಏನು ಹೇಳೋದಕ್ಕೆ ಬಯಸ್ತಾ ಇದ್ದೀರಾ? ಆ 4-5 ಜನರಿಗೆ ಸುಪಾರಿ ಕೊಡಲಾಗಿದೆ ಅಂತ ಹೇಳಲಾಗ್ತದೆ, ಅದರಲ್ಲಿ ಇವರು ಕೂಡ ಇದ್ದಾರೆ. ಅಂದರೆ ಸುಪಾರಿ ಕೊಟ್ಟದ್ದು ಕರೆಕ್ಟು. ನನ್ನ ಫ್ಯಾಮಿಲಿಗೆ ಈ ಥರ ಥ್ರೆಟ್ ಮಾಡಿದ್ದ, ಪೊಲೀಸರು ಏನು ಮಾತಾಡಲಿಲ್ಲ, ಅದಕ್ಕಾಗಿ ನಾನು ಮಾತಾಡಿದ್ದು ಅಂತ ಏನಿದ್ರ ಕತೆ? ನಾನು ನಿಮ್ಮ ಹತ್ರ ಬರಬೇಕಾಗಿತ್ತು, ಬಟ್ ನಾನು ಇವ್ರ ಹತ್ರ ಕೇಳಬೇಕಾಗಿತ್ತು. ಒಂದು. ಎರಡನೇದಾಗಿ, ನಾಗರಾಜ್ ಯಾದವ್ ಒಂದು ಮಾತನ್ನು ಹೇಳಿದರು, ಮಂಡ್ಯದಲ್ಲಿ ಯಾರಾದರೂ ಆತ್ಮಹತ್ಯೆ, ಮಂಡ್ಯದಲ್ಲಿ ಯಾರಾದರೂ ಅಲ್ಲ, ಮಂಡ್ಯದಲ್ಲಿ ಒಬ್ಬ ಕುಮಾರಸ್ವಾಮಿಯ ಆಪ್ತನಿಂದ, ಕುಮಾರಸ್ವಾಮಿಯಿಂದ ಹಿಂಗಿಂಗ್ ಮಾಡಿಸ್ತೇನೆ, ಅಲ್ಲಿಯ ಸಂಸದರಿಂದ ಅಥವಾ ಮಂಡ್ಯದ ಕೇಂದ್ರದ ಮಂತ್ರಿಯಿಂದ ಅಂತ ಒಂದು ಊಹಾಪೋಹಗಳು ಕೊಟ್ಟು ನನ್ನ ಆತ್ಮಹತ್ಯೆಗೆ ಅವರು ಕಾರಣ ಅಂತಂದ್ರೆ, ನನ್ನ ಪ್ರಕಾರ ಕುಮಾರಸ್ವಾಮಿ ಅವರು ಕೂಡ ರಾಜೀನಾಮೆ ಕೊಡಬೇಕು. ಅದರಲ್ಲಿ ಎರಡು ಮಾತು. ನಿಮ್ಮ ಸ್ಟ್ಯಾಂಡ್ ಖಂಡಿತ. ಈಗ ಹಿರಿಯರಾದಂತ ನಾಗರಾಜ್ ಯಾದವ್ ಅವರು ಅವಾಗಲೇ ಆ ಮಾತನ್ನ ನನಗೆ ಕೇಳಿದ್ರು. ಆ ಗಲಾಟೆನಲ್ಲೇ ನಾನು ಅವ್ರಿಗೆ ಆನ್ಸರ್ ಮಾಡೋದನ್ನ ಆಗ್ಲಿಲ್ಲ. ಬಟ್ ತಾವ್ ಹೇಳ್ತಾರ ಹಾಗೆ ಕುಮಾರಣ್ಣರ ಹೆಸರು ಬರೆದ್ರು, ಕುಮಾರಣ್ಣ ಅದಕ್ಕೆ ನೋಡಿ ಅವ್ರನ್ನ ಕರ್ಕೊಂಡೋಗಿ 2-3 ಸರಿ 4-5 ಸರಿ ಹೆಸರು ಮಾಡಿದ್ರೆ ಓಕೆ, ಹೆಸರು ಬರ್ದಿದ್ರೆ ನೋಡಿ ಕುಮಾರಣ್ಣನ ಕರ್ಕೊಂಡೋಗಿ 4-5 ಸರಿ ಪರಿಚಯ ಮಾಡಿದೆ. ಅಣ್ಣ ಯಾವುದೇ ವಿಚಾರದ ಬಗ್ಗೆ ಮಾತಾಡಿ, ಅವ್ರು ಏನಾದ್ರು ಕುಮಾರಣ್ಣವರ ಆಪ್ತರಿಂದ ಅವ್ರ ಕುಮಾರಣ್ಣರ ಆಪ್ತರ ಹೆಸರನ್ನ ಬರದೆ, ಕುಮಾರಣ್ಣರ ಆಪ್ತರ ಇವರಲ್ಲ, ಇವರಿಂದ ನಾನು ಸೂಸೈಡ್ ಮಾಡ್ಕೊಂತೀನಿ ಅಂದಾಗ ಖಂಡಿತ ಕುಮಾರಣ್ಣನವೇ ಅದಕ್ಕೆ ತಪ್ಪನ್ನ ಒಪ್ಕೋಬೇಕು, ರಾಜೀನಾಮೆ ಕೊಡ್ಬೇಕಾಯ್ತು. ಅದು ಕಾನೂನಾತ್ಮಕ. 4-5 ಸರಿ ಕರ್ಕೊಂಡೋದ್ಮೇಲೆ ಇನ್ನೇನು ಸರ್ ಎದುರುಗಡೆ ಮನೆಗೆ, ಎಂಪಿಗಳ ಮನೆಗೆ, ಕೇಂದ್ರ ಸರ್ಕಾರ 1000 ಜನ ಬರ್ತಾರೆ. ರಾಜ್ಯದಲ್ಲಿ 8 ಜನರ ಕಾಂಗ್ರೆಸ್ನ ಹಿರಿಯ ವಕ್ತಾರರು ನಿಮ್ಮನ್ನ ತುಂಬಾ ಜನ ನೋಡ್ತಾ ಇರ್ತಾರೆ. ದಯಮಾಡಿ ತಮ್ಮ ಯಾಕೆ 8 ಜನರಲ್ಲಿ ಯಾಕೆ ಹೆಸರಿಲ್ಲ? ಅಲ್ಲ ಸರ್, ಒಂದು ನಿಮಿಷ.